ನೋಡಿ, ಈಗಾಗಲೇ ನಮ್ಮ ರಾಷ್ಟ್ರದಲ್ಲಿ ಗ್ಯಾಸ್ ಟ್ರಬಲ್ ಇದೆ. ಈ ಗ್ಯಾಸ್ ಟ್ರಬಲ್ ನಡುವೆಯೂ ಕೂಡ ಬೆಲೆ ಏರಿಕೆಯ ಶಾಕ್ ಎದುರಾಗ್ತಾ ಇದೆ ಸಾರ್ವಜನಿಕರಿಗೆ. ಗ್ಯಾಸ್ ಟ್ರಬಲ್ ನಡುವೆಯೂ ಬೆಲೆ ಏರಿಕೆಯ ಶಾಕ್. 19 ಕೆಜಿ ವಾಣಿಜ್ಯ ಸಿಲಿಂಡರ್ 208 ರೂಪಾಯಿ ಹೆಚ್ಚಳವಾಗಿದೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ. ಬೆಂಗಳೂರು ವಾಣಿಜ್ಯ ಸಿಲಿಂಡರ್ 208 ರೂಪಾಯಿ ಹೆಚ್ಚಳವಾಗ್ತಾ ಇದೆ. ಬೆಂಗಳೂರಲ್ಲಿ 19 ಕೆಜಿ ಸಿಲಿಂಡರ್ನ ಬೆಲೆ 1959 ರೂಪಾಯಿಗೆ ಏರಿಕೆಯಾಗಿರುವಂಥದ್ದು. ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ನ ವಾರ್ಗೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಆ ಒಂದು ಯುದ್ಧದ ಭೀತಿಯಿಂದ, ಯುದ್ಧದ ಎಫೆಕ್ಟ್ನಿಂದ ಭಾರತಕ್ಕೂ ಕೂಡ ಈ ಒಂದು ಬಿಸಿ ತಟ್ಟಿರುವಂಥದ್ದು. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರ ನಡುವೆ 19 ಕೆಜಿ ವಾಣಿಜ್ಯ ಸಿಲಿಂಡರ್ನ ಬೆಲೆ 208 ರೂಪಾಯಿ ಹೆಚ್ಚಳವಾಗಿರುವಂಥದ್ದು. ಇನ್ನು ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಅಂದರೆ ಆರಂಭವಾದಂತಹ 3 ದಿನಗಳಲ್ಲೇ 115 ರೂಪಾಯಿ ಏರಿಕೆಯನ್ನು ಮಾಡಿದ್ರು. ಇದೀಗ ಮತ್ತೆ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ 208 ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು. ಇಂದಿನಿಂದಲೇ ಈ ಪರಿಷ್ಕೃತ ದರ ಜಾರಿ ಇರುತ್ತೆ. ಬೆಂಗಳೂರಲ್ಲಿ ವಾಣಿಜ್ಯ ಸಿಲಿಂಡರ್ನ ದರ ಏನಿದೆ 1959 ರೂಪಾಯಿ ಏರಿಕೆ 1959 ರೂಪಾಯಿ ಆಗಿರುವಂಥದ್ದು 19 ಕೆಜಿ ಸಿಲಿಂಡರ್ನ ಬೆಲೆಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ. ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ನೋಡಿ, ಯುದ್ಧದ ಎಫೆಕ್ಟ್ನಿಂದ 115 ರೂಪಾಯಿ ಹಿಂದೆ ಕೂಡ ಹೆಚ್ಚಳವಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ 208 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಮತ್ತೆ ಹೆಚ್ಚಳವಾಗಿರುವಂಥದ್ದು. ಬೆಂಗಳೂರಿಗರಿಗೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ? ಈಗಾಗಲೇ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಮೆನುಗಳಲ್ಲಿ ಕೂಡ ಕಟ್ ಆಗಿರುವಂಥದ್ದು. ಮತ್ತೆ ಈ ಒಂದು ಎಫೆಕ್ಟ್ನಿಂದ ನಾಗರಿಕರಿಗೆ ಯಾವೆಲ್ಲ ಪ್ರಾಬ್ಲಮ್ಸ್ ಎದುರಾಗಬಹುದು? ಕಾವ್ಯ, ಖಂಡಿತ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರ್ತಕ್ಕಂಥ ಯುದ್ಧದ ಪರಿಣಾಮ ಒಂದು ಪರಿಚಯ ಇದೀಗ ಅದರ ಇಂಪ್ಯಾಕ್ಟ್ ಭಾರತ ದೇಶಕ್ಕೆ ಕೂಡ ಇದಾಗಲೇ ತಲುಪಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಹೋಟೆಲ್ ಉದ್ಯಮ ಮಾಲೀಕರಿಗೆ ಮತ್ತು ಅದರಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗರಿಗೆ ಇದಾಗಲೇ ಒಂದಷ್ಟು ಬಿಸಿ ತಲುಪಿರುವಂತದ್ದು. ಇದೀಗ ಗಾಯದ ಮೇಲೆ ಬರೆ ಎಂಬಂತೆ ಇದೀಗ ಕಮರ್ಷಿಯಲ್ ಗ್ಯಾಸ್ ನ ಬೆಲೆ ಮತ್ತೆ ಇದೀಗ ಏರಿಕೆ ಆಗಿದೆ. 19 ಕೆಜಿಯ ಕಮರ್ಷಿಯಲ್ ಗ್ಯಾಸ್ ಬೆಲೆ ಪ್ರತಿ 19 ಕೆಜಿಗೆ 208 ರೂಪಾಯಿ ಏರಿಕೆ ಮಾಡಿ ಇದೀಗ ಸರ್ಕಾರ ಅಧಿಕೃತ ಆದೇಶವನ್ನ ಹೊರಡಿಸಿರುವಂತದ್ದು. ಇಲ್ಲಿ ಮೇಲ್ನೋಟಕ್ಕೆ ಒಂದ್ ಕಡೆ ಸರ್ಕಾರದ ವಿರುದ್ಧ, ಸರ್ಕಾರದ ನಡೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶನ ಅವರು ಆಗ್ತಿದ್ರೆ, ಇತ್ತ ಮತ್ತೆ ಇದೀಗ ಬೆಲೆನ ಏರಿಕೆ ಮಾಡಿ ಸಾರ್ವಜನಿಕರಿಗೆ ಇದೀಗ ಏಪ್ರಿಲ್ ಮೊದಲ ತಿಂಗಳಲ್ಲೇ ಇದೀಗ ಶಾಕ್ ಮೇಲೆ ಶಾಕ್ ಕೊಟ್ಟಿರುವಂತದ್ದು. ಒಂದು ಕಡೆ ಹೋಟೆಲ್ ಮಾಲೀಕರು ಹೋಟೆಲ್ ಬಂದ್ ಮಾಡುವಂತ ಒಂದು ನಿರ್ಧಾರಕ್ಕೆ ಬಂದಿದ್ರೆ, ಇದರ ನಡುವೆ ಮತ್ತೆ ಗ್ಯಾಸ್ ನ ಬೆಲೆ ಮಾಡಿ ಏರಿಕೆ ಜಾಸ್ತಿ ಮಾಡಿ ಇದೀಗ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ಚರ್ಚೆ ಸಾರ್ವಜನಿಕ ರಂಗದಲ್ಲಿ ಚರ್ಚೆ ಆಗ್ತಿದೆ. ಒಂದಷ್ಟು ಹೋಟೆಲ್ ಮಾಲೀಕರು ಕೂಡ ಈ ಒಂದು ನಿರ್ಧಾರಕ್ಕೆ ಒಂದಷ್ಟು ಆಕ್ರೋಶನವರು ಆಗ್ತಿದ್ದಾರೆ. ಯಾಕಂತಂದ್ರೆ ಮೊದ್ಲೇ ನಮಗೆ ಗ್ಯಾಸ್ ನ ಒಂದು ಪೂರೈಕೆ ಸಮರ್ಥವಾಗಿ ಸಿಗ್ತಾ ಇಲ್ಲ. ಇದರ ನಡುವೆ ಇದೀಗ ಗ್ಯಾಸ್ ನ ಬೆಲೆ ಏರಿಕೆ ಮಾಡಿ ಈ ಬಾರಿ ಏನು 208 ರೂಪಾಯಿ ಪ್ರತಿ ಕಮರ್ಷಿಯಲ್ ಗ್ಯಾಸ್ಗೆ ಹೆಚ್ಚಿಗೆ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಸರ್ಕಾರವನ್ನೇ ಇದೀಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಸರ್ಕಾರ ಒಂದು ಕಡೆ ಸಮರ್ಥನೆ ಮಾಡುವಂತ ಒಂದು ಕೆಲಸ ಕೂಡ ಮಾಡ್ತಾ ಇದೆ. ಯಾಕಂತಂದ್ರೆ ನಾವು ಇಂಥ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಹಕಾರನ ಕೊಟ್ಕೊಂಡು ಹೋಗ್ಬೇಕು. ಜೊತೆಗೆ ಯಾವೆಲ್ಲ ಕಮರ್ಷಿಯಲ್ ಗ್ಯಾಸ್ಗೆ ಬೇಡಿಕೆ ಇದೆ ಅದಕ್ಕೆ ನಾವು ಪೂರೈಕೆ ಮಾಡುವಂತ ಎಲ್ಲ ಒಂದು ಕೆಲಸಗಳನ್ನ ಮಾಡ್ತಿದೆ ಅಂತ ಸರ್ಕಾರ ಹೇಳ್ತಿದೆ. ಆದ್ರೆ ಇಬ್ಬರ ಸಂಘರ್ಷದಲ್ಲಿ ಇಲ್ಲಿ ನಿಜಕ್ಕೂ ಏನೋ ನಷ್ಟ ಉಂಟು ಮಾಡ್ತಿರುವಂತದ್ದು ಸಿಬ್ಬಂದಿ ವರ್ಗದವ್ರು. ಯಾಕಂದ್ರೆ ಅವ್ರು ಹೋಟೆಲ್ನೇ ನಂಬಿಕೆ ಹೊಂದಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಗ್ಯಾಸ್ ನ ಒಂದು ಬೆಲೆ ಏರಿಕೆ ಮಾಡಿದ್ರೆ ಅವ್ರಿಗೆ ಮತ್ತಷ್ಟು ಏನೋ ಉದ್ಯೋಗದ ಒಂದು ಕಡಿತದ ಒಂದು ಆತಂಕ ಇರುತ್ತೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸರ್ಕಾರವೇ ಇದೀಗ ಖುದ್ದಾಗಿ ಸ್ಪಷ್ಟೀಕರಣ ಕೊಡಬೇಕೆಂಬ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.